ಇದು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಂತಪುರ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೇನೆ. ಏನಾದ್ರೂ ಕೇವಲ ನೀವು ನಮ್ಮ ವರದಿಗಾರರನ್ನ ಎದುರಿಸೋದು ಬೆದರಿಸೋದು ಇದೆಲ್ಲ ನಾಟಕ ನನ್ನ ಹತ್ರ ನಡೆಯೋದಿಲ್ಲ. ಎಲ್ಲ ತಯಾರಿ ಮಾಡ್ಕೊಂಡೆ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಕೇವಲ ನೀವು ನನ್ನ ವರದಿಗಾರರನ್ನ ಬೈದಿದ್ದು ಮಾತ್ರ ಅಲ್ಲ, ಒಂದು ವೇಳೆ ನೀವು ಬೇರೆ ವರದಿಗಾರರನ್ನ ಬೈದ್ರು ಕೂಡ ನಿಮ್ಮನ್ನ ಬಿಡುವ ಮಾತೇ ಇಲ್ಲ. ನಿಮ್ಮ ಕಂಪ್ಯೂಟರ್ ಆಪರೇಟರ್ ಮತ್ತೆ ಅವ್ರ ಸರ್ಚರ್ ಕೂಡಿ ಒಬ್ಬ ಪತ್ರಕರ್ತನಿಗೆ ಬೈತಾರೆ ಅಂತಂದ್ರೆ ನಾವು ಸುಮ್ಮನೆ ಕೂತ್ಕೋತೀವಿ ಅನ್ಕೊಂಡಿದ್ದೀರೇನ್ರಿ? ನಾವು ನೇರವಾಗಿ ಗ್ರಾಮ ಪಂಚಾಯತಿಗೆ ಬರ್ತೇವೆ. ಇವಾಗ ಈ ಗ್ರಾಮ ಪಂಚಾಯತಿಯ ಸುತ್ತಮುತ್ತ ಏನೆಲ್ಲ ಸಮಸ್ಯೆಗಳಿದಾವೆ ಅನ್ನೋದು ಮತ್ತಷ್ಟು ಎತ್ತಿ ತೋರಿಸ್ತೇನೆ ನಿಮ್ಗೆ. ಇಂತ PSI ದಿನೇಶ್ ಅವರಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಸರ್ ಇಂಥವರ ಹೆಡೆಮುರಿ ಕಟ್ಟಬೇಕಾಗಿದೆ. ಒಂದು ಕೆಟ್ಟದಾಗಿ ಒಬ್ಬ ಕೆಲಸಗಾರರಾಗಿ ಸಾರ್ವಜನಿಕ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಒಬ್ಬ ಕಂಪ್ಯೂಟರ್ ಆಪರೇಟರ್ ಸೇರಿ ಈ 3 ಜನ ನಾಲಾಯಕ ನನ್ನ ಮಕ್ಕಳು ಯಾವ ರೀತಿ ವರದಿಗಾರರಿಗೆ ಬೈತಾರೆ ಅನ್ನೋದನ್ನ ನೀವು ಕೇಳಿಸ್ಕೊಳ್ಳಿ. ಸ್ವತಃ ನಿನ್ನೆ ಮುಂಜಾನೆ ವರದಿಯನ್ನ ಬಿತ್ತರಿಸ್ತೇವೆ, ರಾತ್ರಿ ಹೊತ್ತಲ್ಲಿ ನಮ್ಮ ವರದಿಗಾರರಿಗೆ ನೇರವಾಗಿ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈಯೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇದು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಂತಪುರ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೇನೆ. ನಿನ್ನೆ ನಮ್ಮ ವರದಿಗಾರ ಪ್ರಭುಲಿಂಗ ಸ್ವಾಮಿ ಅವರು ಈ ಸಂತಪುರ ಗ್ರಾಮದಲ್ಲಿ ನೀರಿನ ಅಭಾವದ ಸಮಸ್ಯೆಯನ್ನ ಎತ್ತಿ ತೋರಿಸ್ತಾರೆ. JJM ಕಾಮಗಾರಿ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ, ಜೊತೆಗೆ ಸಾರ್ವಜನಿಕರಿಗೆ ನೀರನ್ನ ಟ್ಯಾಂಕರ್ ಮೂಲಕ ಪೂರೈಸ್ತಾ ಇದ್ದಾರೆ, ಅದನ್ನು ಕೂಡ ಸಮರ್ಪಕವಾಗಿ ಪೂರೈಸ್ತಾ ಇಲ್ಲ ಎನ್ನುವ ಒಂದು ವಿಶೇಷವಾಗಿರತಕ್ಕಂಥ ವರದಿಯನ್ನ ಬಿತ್ತರಿಸ್ತಾರೆ. ರಾತ್ರಿ ಹೊತ್ತಲ್ಲಿ ನೇರವಾಗಿ ಅಲ್ಲಿರ್ತಕ್ಕಂಥ ಈ ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಗುಂಡಪ್ಪ ತಳಗಾಟೆ ಜೊತೆಗೆ ಅವರ ಇಬ್ಬರು ಸಹಚರರು ಅಂತ ಹೇಳ್ಬೇಕಾಗುತ್ತೆ. ಒಬ್ಬ ಯೋಗೇಶ್ ಅಂತ, ಇನ್ನೊಬ್ಬ ಅರವಿಂದ್ ಅಂತ. ಇವರು 3 ಮಂದಿ ಕೂತ್ಕೊಂಡು ರಾತ್ರಿ ಹೊತ್ತಲ್ಲಿ ಏನು ಕಂಠಪೂರ್ತಿಯಾಗಿ ಕುಡಿದಿದ್ರೋ ಏನೋ ಗೊತ್ತಿಲ್ಲ, ಕರೆ ಮಾಡಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಆಡಿಯೋ ನಿಮಗೆ ಕೊನೆಯ ಹಂತದಲ್ಲಿ ನಿಮಗೆ ಹಾಕ್ತೇನೆ. ಎಷ್ಟೊಂದು ಕೆಟ್ಟದಾಗಿ ಒಬ್ಬ ಕೆಲಸಗಾರರಾಗಿ ಸಾರ್ವಜನಿಕ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಒಬ್ಬ ಕಂಪ್ಯೂಟರ್ ಆಪರೇಟರ್ ಸೇರಿ ಈ 3 ಜನ ನಾಲಾಯಕ ನನ್ನ ಮಕ್ಕಳು ಯಾವ ರೀತಿ ವರದಿಗಾರರಿಗೆ ಬೈತಾರೆ ಅನ್ನೋದನ್ನ ನೀವು ಕೇಳಿಸ್ಕೊಳ್ಳಿ. ಸ್ವತಃ ನೋಡಿ, ಒಬ್ಬ ವರದಿಗಾರನ ಪರಿಸ್ಥಿತಿ ಹೀಗಾದ್ರೆ ಏನ್ ಮಾಡ್ಬೇಕು? ಸಾರ್ವಜನಿಕರ ಸಮಸ್ಯೆಯನ್ನ ಎತ್ತಿ ತೋರಿಸುವುದು ತಪ್ಪೇನ್ರಿ? ನೀರು ಸಾರ್ವಜನಿಕರು 1500 ಜನಸಂಖ್ಯೆ ಇರತಕ್ಕಂತ ಈ ಒಂದು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಸಾಕಷ್ಟು ಕಾಡ್ತಾ ಇದೆ. ಇನ್ನು ಅಲ್ಲಿರ್ತಕ್ಕಂತ PDO ಸಂತೋಷ್ ಕುಮಾರ್ ಪಾಟೀಲ್ ಗಾಢ ನಿದ್ರೆಯಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಸುದ್ದಿ ಪ್ರಸಾರ ಮಾಡೋದಾದ್ಮೇಲೆ ನಿಮ್ಮ ಕಂಪ್ಯೂಟರ್ ಆಪರೇಟರ್ ನಮ್ಮ ವರದಿಗಾರರಿಗೆ ಮಾತಾಡ್ತಾ ಅಂತಂದ್ರೆ ಅವರ ಧೈರ್ಯ, ನೀವೇನಾದ್ರೂ ಧೈರ್ಯ ಕೊಟ್ಟಿದ್ದೀರೇನ್ರಿ? PDO ಅವರೇ, ನಿಮಗೆ ಸಮಸ್ಯೆಯನ್ನ ಎತ್ತಿ ತೋರಿಸಿರ್ತಕ್ಕಂಥದ್ದು ಸಮಾಧಾನ ಆಗ್ತಾ ಇಲ್ವಾ? ಸಾರ್ವಜನಿಕರ ಸಮಸ್ಯೆಯನ್ನ ಬಗೆಹರಿಸಿರ್ತಕ್ಕಂಥ ತಾಕತ್ತು ನಿಮಗಿಲ್ವಾ? PDO ನೀವೇನಾದ್ರೂ ಕೇವಲ ನೀವು ನಮ್ಮ ವರದಿಗಾರರನ್ನ ಎದುರಿಸೋದು ಬೆದರಿಸೋದು ಇದೆಲ್ಲ ನಾಟಕ ನನ್ನ ಹತ್ರ ನಡೆಯೋದಿಲ್ಲ. ಎಲ್ಲ ತಯಾರಿ ಮಾಡ್ಕೊಂಡೆ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಕೇವಲ ನೀವು ನನ್ನ ವರದಿಗಾರರನ್ನ ಬೈದಿದ್ದು ಮಾತ್ರ ಅಲ್ಲ, ಒಂದು ವೇಳೆ ನೀವು ಬೇರೆ ವರದಿಗಾರರನ್ನ ಬೈದ್ರು ಕೂಡ ನಿಮ್ಮನ್ನ ಬಿಡುವ ಮಾತೇ ಇಲ್ಲ. ನಮ್ಮ ವರದಿಗಾರರು ನಮ್ಮ ಶಕ್ತಿ. ಆ ವರದಿಗಾರರಿಗೆ ಏನಾದರೂ ನೀವು ಟಾರ್ಚರ್ ಕೊಟ್ರೆ, ಸಮಸ್ಯೆ ಮಾಡಿದ್ರೆ, ತಪ್ಪು ಮಾಡದೆ ನೀವೇನಾದ್ರೂ ಅವ್ರನ್ನ ಟಾರ್ಚರ್ ಕೊಟ್ರೆ ನಿಮ್ಮ ಹಣೆ ಬರ ಮಾತ್ರ ನಾನು ಸರಿ ಇರೋದಿಲ್ಲ ಅಂತ ನೇರವಾಗಿ ಎಚ್ಚರಿಕೆಯನ್ನು ನೀಡ್ತೇನೆ. ಈಗ ನಾನು ನೇರವಾಗಿ ಈ PDO ಸಂತಪುರ ಗ್ರಾಮ ಪಂಚಾಯಿತಿಯ PDO ಸಂತೋಷ್ ಪಾಟೀಲ್ ಅವರಿಗೆ ಹೇಳ್ತೇನೆ, ಮಾನ್ಯ ಸಂತೋಷ್ ಪಾಟೀಲ್ ಅವರೇ, ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳು, ಯೋಜನೆಗಳು ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿವೆ. ನೀವೇನ್ ಮಾಡ್ತಾ ಇದ್ದೀರಿ? ಗಾಢ ನಿದ್ರೆಯಲ್ಲಿ ಇದ್ದೀರಾ? ಸಮಸ್ಯೆಯನ್ನು ಬಗೆಹರಿಸಿರ್ತಕ್ಕಂಥ ತಾಕತ್ತು ನಿಮಗಿಲ್ವಾ? ನಿಮ್ಮ ಕಂಪ್ಯೂಟರ್ ಆಪರೇಟರ್ ಮತ್ತೆ ಅವ್ರ ಸರ್ಚರ್ ಕೂಡಿ ಒಬ್ಬ ಪತ್ರಕರ್ತನಿಗೆ ಬೈತಾರೆ ಅಂತಂದ್ರೆ ನಾವು ಸುಮ್ಮನೆ ಕೂತ್ಕೋತೀವಿ ಅನ್ಕೊಂಡಿದ್ದೀರೇನ್ರಿ? ನಾವು ನೇರವಾಗಿ ಗ್ರಾಮ ಪಂಚಾಯತಿಗೆ ಬರ್ತೇವೆ. ಇವಾಗ ಈ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಏನೆಲ್ಲ ಸಮಸ್ಯೆಗಳಿದಾವೆ ಅನ್ನೋದು ಮತ್ತಷ್ಟು ಎತ್ತಿ ತೋರಿಸ್ತೇನೆ ನಿಮ್ಗೆ. ನೀವೆಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಸಾರ್ವಜನಿಕರ ಸೇವೆಯನ್ನ ಮಾಡ್ತಾ ಇದ್ದೀರಿ, ನೀವು ಯಾವ ರೀತಿಯಾಗಿ ಗುಂಡಾ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ ಅನ್ನೋದನ್ನ ನೇರವಾಗಿ ತೋರಿಸ್ತೇನೆ. ಈಗಾಗಲೇ ಅಲ್ಲಿರ್ತಕ್ಕಂಥ ಸಂತಪುರ ಪೊಲೀಸ್ ಠಾಣೆಗೆ ನಮ್ಮ ವರದಿಗಾರರು ಈಗಾಗಲೇ ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ PSI ದಿನೇಶ್ ಅವರು ಕೂಡ ಅವರಿಗೆ ಸಹಕಾರ ಮಾಡ್ತಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಅವರಿಗೆ ಕರೆ ಮಾಡಿ ಮಾತನಾಡಿದಾಗ ಅವನ ಮಾತುಗಳು ಹೇಗಿದ್ದವು ಅಂತ ನೀವು ಕೂಡ ಕೊನೆಯದಾಗಿ ನೋಡಿ. ಒಬ್ಬ PSI ಒಂದಿಗೆ ಮಾತನಾಡ್ತಿರ್ತಕ್ಕಂಥ ಬಿಹೇವಿಯರ್, ಇವರ ಹೆಡೆಮುರಿ ಕಟ್ಟಬೇಕೋ ಬೇಡವೋ? ಅಲ್ಲಿರ್ತಕ್ಕಂಥ CEO ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳು ಇಂತಹ ನಾಲಾಯಕ ಅಧಿಕಾರಿಗಳನ್ನ ಮುಲಾಜಿಲ್ದೆ ನೀವು ಮನೆ ಕಳಿಸ್ಬೇಕಾಗಿದೆ. ಯಾಕೆ ಕಳಿಸ್ತಾ ಇಲ್ಲ ನೀವು? ಈಗ ನೀವು ಕಳಿಸ್ಲೇಬೇಕು ಸರ್. ನಮ್ಮೊಂದಿಗೆ ಅವರು ಈ ರೀತಿ ವರ್ತನೆ ಮಾಡ್ತಾರೆ ಅಂತಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಇವರು ಬೆಲೆ ಕೊಡಲ್ಲ ಅಂತ ಅರ್ಥ.
ನಾನು ಈ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿರ್ತಕ್ಕಂಥ PSI ದಿನೇಶ್ ಅವರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಸರ್, ಇಂಥವರ ಹೆಡೆಮುರಿ ಕಟ್ಟಬೇಕಾಗಿದೆ. ಈ ರೀತಿ ಧೈರ್ಯ ಅವರು ತೋರಬಾರದು. ಆ ರೀತಿಯಾಗಿ ಇವರನ್ನ ಹೆಡೆಮುರಿ ಕಟ್ಟಬೇಕಾಗಿದೆ. ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಏನಿದ್ದಾರೆ ಗುಂಡಪ್ಪ ಅಂತೇಳಿ, ಅವರನ್ನು ಕೂಡ ಆ ಕೆಲಸದಿಂದ ವಜಾ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ವಜಾ ಮಾಡ್ಲಿಲ್ಲ ಅಂತಂದ್ರೆ ಬಿಡೋ ಮಾತೇ ಇಲ್ಲ. ಅಲ್ಲಿಗೆ ಬರ್ತೇವೆ, PDO ಮಾತಾಡ್ತೇವೆ, CO ಮಾತಾಡ್ತೇವೆ, ಎಲ್ರಿಗೂ ಮಾತನಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ತೋರಿಸ್ತೇವೆ. ಇದಾದ್ಮೇಲೂ ಕೂಡ ನೀವು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನೀವೆಲ್ಲರೂ ಏನಪ್ಪಾ ಅಂತ ಕೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಜೀವನ ಮಾಡ್ತಾ ಇದ್ದೀರಿ, ಅಧಿಕಾರ ಮಾಡ್ತಾ ಇದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ನಮ್ಮ ವರದಿಗಾರರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಏನಾದ್ರೂ ಆದ್ರೆ ಈ 2 ಜನ ಏನು ಗುಂಡಾಗರ್ದಿ ಮಾಡ್ತಿದ್ದಾರೆ ಅವ್ರ ಜೊತೆಯಲ್ಲಿ ಆ ಕಂಪ್ಯೂಟರ್ ಆಪರೇಟರ್ನ ಹಿಡ್ಕೊಂಡು 3 ಜನ ನೇರವಾಗಿ ಕಾರಣಕರ್ತರಾಗ್ತಾರೆ. ಇವರ ಹೆಡೆಮುರಿ ಕಟ್ತಿರ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ಬೇಕು. ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಮೇಲಾಧಿಕಾರಿಗಳು ಮಾಡ್ತೀರಿ ಅಂತ ಅನ್ಕೊಂತೀನಿ. ಮಾಡದ ಇದ್ರೂ ಕೂಡ ನೇರವಾಗಿ ನಾನು ಗ್ರಾಮ ಪಂಚಾಯತಿಗೆ ಭೇಟಿ ನೀಡ್ತೇನೆ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ ರೀ. ನಾವು ಬೆಳೆ ಬಂದಿದ್ದೇವೆ ಗುರುಗಳೇ. ಹಾಂ ರೀ ಸರ್ ರೀ. ಎಲ್ಲಿದ್ರಿ? ಮನೆಗಿದ್ದಾರೆ. ಏನು ಮಾಡತ್ತೀರೋ? ಏನಿಲ್ಲ ರೀ, ಹೇಳಿ. ಊಟದು ಆಗ್ಯದ? ಹಾಂ ರೀ. ಗುರುಗಳೇ, ನಮ್ಮ ಊರಾಗ ಏನಾರ 25 ವರ್ಷ ಆಯ್ತು ನೀರು ಬರಲ್ದು. ಹಾಂ ರೀ. ನೀವು ಹೊಸ ಬಂದು ಏನು ಪೋಸ್ಟರ್ ಗೀಸ್ಟರ್ ಹಾಕೋದು ಇದು ಮಾಡೋದು ಏನು ನಿಂದು ಹೊಸದು ಏನದ? ಏನು ರೀ? ಏನು ರೀ? 25 ವರ್ಷ ಆಯ್ತು ನಮ್ಮ ಮನೆ ತನಕ ನೀರೇ ಬಂದಿಲ್ಲ. ಹಾಂ ರೀ. ನಾನೇ ಹೇಳಿಲ್ಲ ಖುದ್ದು. ಹಾಂ ರೀ. ನಿನ್ನೆ ಏನು ಜೋರ್ ಆಗ್ತದ ಮೀಡಿಯಾದಾಗೆಲ್ಲ ಹಾಕೋದು? ನಮ್ಮ ನೀರು ಬರ್ಲಾಗ್ಯಾವಲ್ಲ ರೀ. ಭೋಸಡಿಕೆ ನೀ ಯಾವ ಊರ್ದೋ ಇದ್ದೇವು? ಭೋಸಡಿ ಬಾನ ನೀ ಟ್ಯಾಕ್ಸ್ ಕಟ್ಲಂತೆ? ಹಾಂ ರೀ. ಯಾವ ಟ್ಯಾಕ್ಸ್ ಕಟ್ಟಿದಿ? ಈಗ ಏನು ರೀ? ಯಾವ ಟ್ಯಾಕ್ಸ್ ಕಟ್ಟಲ್ತಿ ಭೋಸಡಿ ಮಾನ? ನೀ ನಮ್ಮ ಊರ್ದವೇ ಇಲ್ಲ. ನೀ ಯಾನ್ ಸಂಟ ಬಿ ಕಿತ್ತಲ್ಲಿ ನಮ್ಮ ಊರಾಗ ನಾವು ಟ್ಯಾಕ್ಸ್ ಕಲ್ತದ್ದೇವು, ನೀರು ಬರ್ಲಾಗ್ಯವು, ನಾವೇ ಹೇಳ್ಕೊಂಬಲ್ಲೋಗಿದ್ದೇವು. ನಿಂದು ಏನು ಜೋರ್ ಆಗ್ತದ ಹೇಳೋದು? ನಾ ಬಿ ಟ್ಯಾಕ್ಸ್ ಕಟ್ಲದಲ್ಲ ರೀ. ನಿಂಗೆ ಯಾ ಸುಳಿಮೆಗೋ ಇರುವಲ್ಲತ್ತಲ್ಲ ನಮ್ಮ ಊರಾಗ? ಆಯ್ತು ಆಯ್ತು ಬರ್ರಿ. ನಿಂಗೆ ಯಾ ಸುಳಿಮೆಗ ಇರೋಲ್ಲತ್ತ ನಾವು ಊರಾಗ? ನೀರು ಬರ್ಲಾಗ್ಯವ ಬಿಟ್ಕೊಟ್ಟು ನಿನ್ನಿನ ಊರಿಗೆ ಹೋಗಿ. ಹಾಂ ರೀ, ಆಯ್ತು ಆಯ್ತು ಬರ್ರಿ. ನೋಡು ಮತ್ತೊಂದು ಮಾತು ನೋಡು ಬಿಡು ಯಾರಿಲ್ಲ ಅವ್ನು ಊನ್ ತುಲವ ಎಲ್ಲ ಕೇಳಿ ಮಾತಾಡ. ಹಲೋ ಹಲೋ. ಹಲೋ, ಹಾಂ ಎಲ್ಲಿದ್ದೇವ ನೀ? ನಾವು ಊರಾಗಿದ್ದಾರೆ. ಯಾವ ಊರಾಗ? ನಮ್ಮ ಊರಾಗ. ನೀನು ನಾವು ತುಲ್ಲಾಗರ ಬುಲ್ಲಿ ಹಾಕ್ಲಿ ರಂಡಿ ಮಗನ ಬರ್ಬ್ಯಾ. ಹಾಂ ರೀ ಅಣ್ಣ. ನಾ ಗುಂಡಪ್ಪ ತಗಟೆ ಇದ್ದ. ಹಾಂ ರೀ. ರೆಕಾರ್ಡಿಂಗ್ ಮಾಡ್ಕೊ ನೀನು ತಾಯಿನ ಹಳ್ಳಿ ಹಳ್ದಿ ಬರ್ತಾ ಅಂತ ನಾನೇ ಹಳ್ಳದೆ ಹೋಗಿ ಬಿಟ್ಟೋಡೆ ಹಳ್ಳದೆ ಅಂತ ಹೇಳಿ. ಹಾಂ ರೀ. ರೆಕಾರ್ಡಿಂಗ್ ಮಾಡ್ಕೊ ನೀನು ಮನೆಗೆ ಹೊಂಟಿದ. ಆಯ್ತು ಆಯ್ತು. ಸಂಪೂರ್ಣರಾಗ ನೀರು ಹೊಂಟವ ಇಲ್ಲ ಅಂಬದು ನಿನ್ನ ಮನೆಗೆ ಬಂದ ಮೇಲೆ ಹೇಳಿ. ಆಯ್ತು ರೀ. ಎಲ್ಲಿ ಊರು? ಯಾರು ಮಾತಾಡ್ತಾ ಇರೋದು? ಗುಂಡಪ್ಪ ರೀ. ಗುಂಡಪ್ಪ, ಏನ್ ಮಾಡ್ತೀಯ ಕೆಲಸ ನೀನು? ಏನ್ ಮಾಡ್ತೀಯ ಕೆಲಸ ನೀನು? ಹಲೋ ಹಲೋ, ಏನ್ರಿ ಪ್ರಶ್ನವ್ರಿಗೆಲ್ಲ ಏನು? ನಾ PSI ಮಾತಾಡ್ತಾ ಇದೀನಿ ಗುಂಡಪ್ಪ. ಯಾವ್ದ್ರಿ? ಯಾವ PSI ಬತ್ತ ನಿನಗೆ? ಹಂಗೆ ಯಾವ್ದು ಇಲ್ಲ ರೀ. ನಾನ್ PSI ಸಂತಪುರ್ ಮಾತಾಡ್ತಾ ಇದೀನಿ. ಏನ್ ನೀನು ಪ್ರಭು ಸ್ವಾಮಿಗೆ ಏನು ಬಹಳ ಧಮಕಿ ಹಾಕಿದ್ಯಾ? ಬಹಳ ಏನ್ ಹಾಕಿದೇನಂತ ಸರ್? ಏನ್ ಧಮಕಿ ಹಾಕಿದೇನಂತ? ಮತ್ತೆ ಏನಕ್ಕೆ ಫೋನ್ ಮಾಡಿದ್ದೆ ಈಗ? ಮಾತಾಡಕ್ ಫೋನ್ ಹಚ್ಚಿನಿ. ಏನಂತ? ಸುಮ್ಮನೆ ಮಾತಾಡಕ್ ಫೋನ್ ಹಚ್ತೀನಿ ಸರ್. ದಿನಾಲು ಹಚ್ತೀನಿ, ಇವಾಗನು ಹಚ್ಚಿನಿ. ಈಗ ನೀನ್ ಮಾತಾಡಿದ ಒಂದ್ ರೆಕಾರ್ಡಿಂಗ್ ತೋರ್ಸಿದ್ರ ಅವರು ಏನು ಬೈದಿಯ ಬಾಳ ಅಪ್ಪ ಅಮ್ಮ ಅಂತೆಲ್ಲ? ನಂಗೆ ರೆಕಾರ್ಡಿಂಗ್ ಅದು ವಾಪಸ್ ಹಾಕಿಲ್ಲ ಅಂತಂದ್ರೆ ನಾನೇ ಪೊಲೀಸ್ ಸ್ಟೇಷನ್ ಬರ್ತೀನಿ ತೋರಿಸಿ. ಬಾ ಸ್ಟೇಷನಿಗೆ ಬಾ. ನಿನಗೆ ವಾಪಸ್ ಹಾಕಕ್ ನಾನೇನ್ ನಿನ್ನ ಇದೊಂದ್ ಕೇಳ್ಬಿಟ್ಟೆ ನೀನ? ಹಾ ಆಯ್ತಾಯ್ತು, ಬರ್ತಾ ಇದ್ದೀನಿ, ತೋರಿಸಿ ಅಲ್ಲಿ ಬಂದ್ಮೇಲೆ. ಬಾ ನೀನು ಇಮಿಡಿಯೇಟ್ ಬಾ ಸ್ಟೇಷನಿಗೆ ಬಾ ನೀನು. ಹಾ ಬರ್ತಾ ಇದ್ದೀನಿ. ಎಲ್ಲ ಕುಡ್ದ್ಬಿಟ್ಟು ಬಾಯಿ ಬಂದಂಗ ಮಾತಾಡ್ತೀರಿ ಸರ. ಕುಡ್ದಿಲ್ಲ, ಬೈದಿರೋದು ಇದ್ದಿದ್ರೆ ತೋರಿಸಿ, ನಾನು ಬರ್ತಾ ಇದ್ದೀನಿ. ಬಾ ನೀನ್ ಸ್ಟೇಷನಿಗೆ ಬಾ. ನೀನು ಸ್ಟೇಷನಿಗೆ ಬಂದು ಫೋನ್ ಹಚ್ಚಿ ಮನೆಗೆ ಬಂದ. ಫೋನ್ ಸ್ಟೇಷನಿಗೆ ಬಂದು ಫೋನ್ ಹಚ್ಬೇಕಾ? ನೀನ್ ಯಾರೋ ಇದೀಯ ನೀನು? ಗುಂಡಪ್ಪ. ಗುಂಡಪ್ಪ, ನಾನು ಹೇಳ್ತಾ ಇದೀನಿ PSI ಹೇಳ್ತಾ ಇದೀನಿ, ಸ್ಟೇಷನಿಗೆ ಬಾ ಅಂತ ಹೇಳ್ತಾ ಇದೀನಿ. ಓಕೆ, ಬರ್ತಾ ಇದ್ದೀನಿ ಸರ್. ಬಾ ನೀನು ಅಷ್ಟೇ, ಎಕ್ಸ್ಟ್ರಾ ಮಾತಾಡ್ಬೇಡ ನನ್ನ ಹತ್ರ ನೀನು. ಓಕೆ ಓಕೆ.